ವೆಲ್ಕಮ್ ಟು ಸಿಂಪಲ್ ಲೈಫ್ ಡೈಲಿ ಲರ್ನಿಂಗ್. ನಾನು ಇವತ್ತು ಒಂದು ಪಾಲಕ್ ಕಟ್ ಬಳಸಿ 2 ರೆಸಿಪಿ ಮಾಡ್ತಾ ಇದ್ದೀನಿ. ಪಾಲಕ್ ಸಾಂಬಾರ್ ಹಾಗೂ ಪಾಲಕ್ ಬೋಂಡಾ. ಪಾಲಕ್ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸಾಂಬಾರ್ ಮಾಡೋದಕ್ಕೆ ತೊಳೆದಿರೋ ತೊಗರಿಬೇಳೆ ಕುಕ್ಕರ್ನಲ್ಲಿ ಹಾಕಿ 1 ಸ್ಪೂನ್ ಅರಿಶಿಣ, 4 ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ, ಕಟ್ ಮಾಡಿರೋ ಪಾಲಕ್ ಸೊಪ್ಪು ಹಾಕಿ ಇನ್ನು ಅರ್ಧ ಬೋಂಡಾಗೆ ಬಳಸ್ಕೊಳ್ತಾ ಇದ್ದೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2ರಿಂದ 4 ವಿಷಲ್ ಕೂಗಿಸಿ. ಇವಾಗ ಸಾಂಬಾರ್ ಒಗ್ಗರಣೆಗೆ 2 ಸ್ಪೂನ್ ಆಯಿಲ್, 1 ಸ್ಪೂನ್ ಸಾಸಿವೆ ಸಿಡಿದಾದ ಮೇಲೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ, ಸ್ವಲ್ಪ ಇಂಗು, 1 ಈರುಳ್ಳಿ ಹಾಕಿ ಫ್ರೈ ಮಾಡಿ, 1 ಟೊಮೆಟೊ ಹಾಕಿ ಸಾಫ್ಟ್ ಆದ ಮೇಲೆ ಬೇಳೆಯ ನೀರನ್ನು ಬಾಗಿಸಿ ಬೇಳೆಯನ್ನು ಮಸಿದು ಅದನ್ನು ಕೂಡ ಹಾಕಿಕೊಳ್ಳಿ. 1 ಸ್ಪೂನ್ ಸಾಂಬಾರ್ ಪೌಡರ್, 2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ. 1/4 ಚಮಚ ಬೆಲ್ಲ ಸೇರಿಸಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಪಾಲಕ್ ಸಾಂಬಾರ್ ರೆಡಿ. ಪಾಲಕ್ ಬೋಂಡಾ ಮಾಡಲು ಕಡಲೆ ಹಿಟ್ಟು, ಚಿಟಿಕೆ ಅಡಿಗೆ ಸೋಡಾ, ಸ್ವಲ್ಪ ಓಂಕಾಳು ಅಥವಾ ಅಜ್ವೈನ್ ಕೈಯಿಂದ ತಿಕ್ಕಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ನಾನು ಇಲ್ಲಿ ಚಾಪರ್ನಲ್ಲಿ ಖಾರಕ್ಕೆ ಹಸಿಮೆಣಸಿನಕಾಯಿ, ಪಾಲಕ್ ಸೊಪ್ಪನ್ನು ಹಾಕಿ ಚಾಪ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಕಡಲೆ ಹಿಟ್ಟಿಗೆ ಸೇರಿಸಿಕೊಂಡು ಬೋಂಡಾ ಹದಕ್ಕೆ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಕಾದ ನಂತರ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ತಾ ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ತೆಗಿತಾ ಇದ್ದೀನಿ. ನೋಡಿ, ಪಾಲಕ್ ಬೋಂಡಾ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನ, ಪಾಲಕ್ ಸಾಂಬಾರ್, ಪಾಲಕ್ ಬೋಂಡಾ, ಸ್ವಲ್ಪ ತುಪ್ಪ, ಜೊತೆಗೆ ಉಪ್ಪಿನಕಾಯಿ. ಸೂಪರ್!